ಕುಮಾರ್ ಶಾಸ್ತ್ರಿ ಗುರೂಜಿಯವರು ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಿರಿಯ ರಂಗಕರ್ಮಿ ಹಾಗೂ ಚಲನಚಿತ್ರ ನಟಿ ಪುಷ್ಪಶ್ರೀ ಮೇಡಮ್ ವೇದಿಕೆಗೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲದೆ ITPLನ ಅಡ್ಮಿನ್ ಆಗಿದ್ದ ವಿಜಯಲಕ್ಷ್ಮಿ ಕೊಡತಿ ಮೇಡಮ್ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇವರೊಂದಿಗೆ ಸರ್ ನರಸಿಂಹಮೂರ್ತಿ ಸರ್ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಹಾಗೆ ಅಜಯ್ ಸರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಮನಸ್ಸಿನಿಗೆ ಬೇಕು. ತಾನು ಹಿಡಿದ ಕಾರ್ಯದಲ್ಲಿ ದೃಢವಾದ ನಂಬಿಕೆ, ಅಚಲವಾದ ಮನಸ್ಸಿನಿಂದ ಗುರಿ ಸಾಧಿಸಬಹುದು ಅಂತ ದೊಡ್ಡ ಹೇಳ್ತಾರೆ. ಹಾಗೆ ಇಲ್ಲಿ ನಮ್ಮ ವೇದಿಕೆಯಲ್ಲಿ ಹಲವಾರು ಸಾಧಕರಿದ್ದಾರೆ. ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇದರ ಅಧ್ಯಕ್ಷರಾದಂಥ ಸುಧಾ ತ್ಯಾಗರಾಜ ಮೇಡಮ್ ಇಂದು ಆಯೋಜಿಸಿದ್ದಾರೆ. ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಶುರು ಮಾಡಲಾಗಿದೆ. ಈಗ ಉದ್ಘಾಟನಾ ಸಮಾರಂಭವಾದಂಥ ಒಂದು ವೃಕ್ಷಕ್ಕೆ ನೀರನ್ನು ಬಿಡುವ ನೀರನ್ನು ಬಿಡುವ ಉದ್ಘಾಟನೆ ಮಾಡುವ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಆಗಿದೆ. ವೇದಿಕೆಯಲ್ಲಿ ಗಣ್ಯರು ಚಪ್ಪಾಳೆಯೊಂದಿಗೆ ನಿಮ್ಮ ಸಹಕಾರ ಇರಬೇಕು. ಫೋಟೋ ನಂತರ ಅತಿಥಿಗಳು ಹಸಿರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಪದವಿ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಉದ್ಘಾಟನೆಯನ್ನು ಮಾಡಿದ ವೇದಬ್ರಹ್ಮ ಶೈವ ಅಂಗವಿಕರಾದಂಥ ಡಾಕ್ಟರ್ ಸ್ವರಾಜ್ ಕುಮಾರ್ ಶಾಸ್ತ್ರಿ ಗುರೂಜಿಯವರು ವೇದಿಕೆ ಭಾಷಣವನ್ನು ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ವೇದಿಕೆಗೆ ಬರಬೇಕು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಮ್ಮನ ಆಶ್ರಯ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರೇಟ್ ಪುರಸ್ಕೃತರಿಗೆ ಅಭಿನಂದನಾ ಕಾರ್ಯಕ್ರಮ ಏನಾದರೆ ಹಮ್ಮಿಕೊಂಡಿದ್ದಾರೋ ಇದರಲ್ಲಿ ವಿಶೇಷವಾಗಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ವರ್ಕಲ್ಲಿರ್ತಕ್ಕಂಥವ್ರು ಏನಾದರೆ ಕೃಷಿ ಮಾಡ್ತಾರೋ ಆ ಕೃಷಿಯನ್ನು ಮಾಡಬೇಕಾದ್ರೆ ತುಂಬ ಕಷ್ಟ ನಷ್ಟಗಳನ್ನು ಎದುರಿಸ್ಕೊಂಡು ಅವ್ರು ಅಂದ್ಕೊಂಡಿರೋ ಗುರಿಯನ್ನು ಮುಟ್ಟಿರ್ತಾರೆ. ಮತ್ತು ಆ ಗುರಿಯನ್ನು ಮುಟ್ಟೋದು ಎಷ್ಟು ಕಷ್ಟವೋ ಅದನ್ನು ಉಳಿಸ್ಕೊಂಡು ಮತ್ತು ಬೆಳೆಸ್ಕೊಂಡು ಹೋಗೋದು ಕೂಡ ನಮ್ಮ ಇವತ್ತಿನ ಸಮಾಜದಲ್ಲಿ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಪರಿಶ್ರಮವಾಗಿರುತ್ತೆ. ಮತ್ತು ವಿಶೇಷವಾಗಿ ಏನಾಗುತ್ತೆ ಅಂದರೆ ಕಲಿಯುಗದಲ್ಲಿ ಒಂದು ಧರ್ಮ ಇದೆ. ಮೊದಲೇ ಹಿರಿಯರುಗಳು
ಋಷಿಮುನಿಗಳು ಹೇಳಿರ್ತಕ್ಕಂಥ ವಾಕ್ಯ ಏನಪ್ಪಾ ಅಂದ್ರೆ, ಕಲಿಯುಗದಲ್ಲಿ ಅಧಿಕ ವಿದ್ಯಾವಂತರು ಅಪ್ರಯೋಜಕಲೈರಿ, ಪರಮಶುಂಠರು ಸಭಾಪುಚ್ಛಲೈರಿ ಅಂತ ಹೇಳ್ತಾರೆ. ಇವತ್ತಿನ ದಿನ ಸಾಧನೆ ಮಾಡೋದು ಎಷ್ಟು ಕಷ್ಟ ಇದೆಯೋ, ಆ ಕಷ್ಟಕ್ಕೆ ಪ್ರತಿಫಲ ಬಂದ ಮೇಲೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದನ್ನು ಅಷ್ಟೇ ಕಷ್ಟವಾಗಿರುತ್ತೆ. ನಿಜವಾದ ಸಾಧಕರನ್ನ ಗುರುತಿಸಿ ಅವ್ರಿಗೆ ಏನು ಬೇಕೋ ಸೌಕರ್ಯವನ್ನ ಕೊಟ್ಟು ಅವ್ರನ್ನ ಬೆಳೆಸ್ತಕ್ಕಂಥದ್ದಿದೆ ಅಲ್ವಾ, ಅದು ಕೂಡ ಅಷ್ಟೇ ಕಷ್ಟ ಆಗಿರುತ್ತೆ. ಆ ಭಗವಂತನ ದಯೆಯಿಂದ ಎಲ್ರಿಗೂ ಅದು ಒದಗಿ ಬರೋದಿಲ್ಲ. ಕೆಲವರಿಗೆ ಕೊಟ್ಟಿರ್ತಾರೆ ಭಗವಂತ, ಆ ಕೊಟ್ಟಿರೋದನ್ನ ಅವ್ರು ಇಟ್ಕೊಳ್ಳಿ, ಅವರಿಂದ 4 ಜನಕ್ಕೆ ಕೊಟ್ಟು ಅವರನ್ನು ಬೆಳೆಸ್ಕೊಂಡು ಅವರು ಬೆಳೆಯೋದಿದೆಯಲ್ವಾ, ಅದು ಒಂಥರ ಸಾಧನೆ ಅಂತಾನೆ ಹೇಳ್ಬೋದು. ಆದ್ರಿಂದ ಯಾವುದೊಂದು ಅಚೀವ್ ಮಾಡ್ಬೇಕಾದ್ರೂ ಜೀವನದಲ್ಲಿ ಅತ್ಯಂತ ಕಠಿಣ ಪರಿಶ್ರಮ ಇರುತ್ತೆ. ಆ ಪರಿಶ್ರಮಕ್ಕೆ ತಕ್ಕಂತ ಪ್ರತಿಫಲ ಸಿಕ್ಕಾಗ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋದನ್ನು ಮುಖ್ಯವಾಗಿರುತ್ತೆ. ಅದಕ್ಕೆ ಪ್ರೋತ್ಸಾಹ ಮಾಡಿ ಬೆಳೆದು ಕರ್ಕೊ ಬರ್ತಾರಲ್ಲ, ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ. ಮತ್ತು ಈ ಸಂದರ್ಭದಲ್ಲಿ ಏನು ಒಂದು ಪುರಸ್ಕಾರ ತಗೋತಾ ಇದ್ದಾರೋ ಅವರು ಇಷ್ಟಕ್ಕೆ ಮುಕ್ತಾಯ ಅಂತ ಅನ್ಕೊಳ್ಳದೆ ಇನ್ನೂ ತಮ್ಮ ಜೀವನದಲ್ಲಿ ಏನನ್ನ ಜವಾಬ್ದಾರಿಯುತವಾದ ಸ್ಥಾನಕ್ಕೆ ಹೋಗೋದು ದೊಡ್ಡದಲ್ಲ. ಆ ಸ್ಥಾನಕ್ಕೆ ಹೋದ್ಮೇಲೆ ಇನ್ನೂ ಏನೆಲ್ಲ ಒಳ್ಳೆ ಕೆಲಸಗಳು ನನ್ನಿಂದ ಬೇರೆಯವರಿಗೆ ಮಾಡಬಹುದು, ಅದನ್ನು ಕೂಡ ಮನದಟ್ಟು ಮಾಡಿಕೊಂಡು ಬೆಳ್ಕೊಂಡು ಹೋದಾಗ ಮಾತ್ರ ಈ ಒಂದು ಕಾರ್ಯಕ್ರಮ ನಿರ್ವಹಿಸಿದ್ದಕ್ಕೂ ಕೊಟ್ಟಿದ್ದಕ್ಕೂ ಪಡೆದುಕೊಂಡಿದ್ದಕ್ಕೂ ಸಾರ್ಥಕವಾಗುತ್ತೆ. ಇಲ್ಲದೆ ಹೋದ್ರೆ ನಾನು ಡಾಕ್ಟರೇಟ್ ಪಡೆದಿದ್ದೀನಿ, ಇನ್ನೊಂದು ಪಡೆದಿದ್ದೀನಿ ಆಗೋಯ್ತು ಅಂದ್ರೆ ಜೀವನ ಅಷ್ಟಕ್ಕೆ ಮುಕ್ತಾಯವಾಗೋದಿಲ್ಲ. ತಗೊಂಡಷ್ಟು ಪದವಿ ಆಗ್ಲಿ, ಒಂದು ಅವಾರ್ಡ್ ಆಗ್ಲಿ, ಜವಾಬ್ದಾರಿಯನ್ನು ತಲೆ ಮೇಲೆ ಜಾಸ್ತಿ ಹೊರೆಯಾಗಿ ಕೂತ್ಕೊಳ್ಳುತ್ತೆ. ಅದನ್ನ ನಿಭಾಯಿಸ್ಕೊಂಡು ಭಗವಂತ ನಮ್ಮನ್ನ ಭೂಮಿಗೆ ಕರ್ಕೊಂಡು ಬಂದಿದ್ದಕ್ಕೆ ನಮ್ಮ ಕೈಲಾಗಿದ್ದು 4 ಜನಕ್ಕೆ ಅಪಕಾರ ಮಾಡದೆ ಹೋದ್ರೂ ಪರವಾಗಿಲ್ಲ, ಉಪಕಾರ ಮಾಡಿದ್ರೆ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತೆ. ಆದ್ರಿಂದ ಭಗವಂತ ಈ ಸಂದರ್ಭದಲ್ಲಿ ಒಂದು ಏನು ನೀವು ಪುರಸ್ಕಾರವನ್ನು ತಗೋತಾ ಇದ್ದೀರೋ, ಭಗವಂತ ಇನ್ನೂ ನಿಮ್ಮಿಂದ 4 ಜನಕ್ಕೆ ಒಳ್ಳೆ ಮಾಡೋ ಶಕ್ತಿಯನ್ನ ಕೂಡ ಕೊಟ್ಟು ಇನ್ನೂ ನಿಮ್ಗೆ ಹೆಚ್ಚಿನದಾಗಿರ್ತಕ್ಕಂಥ ಪುರಸ್ಕಾರಗಳು ಆ ಭಗವತಿ ಪ್ರತ್ಯಂಗಿರ ದೇವಿಯ ಅನುಗ್ರಹದಿಂದ, ನಿಮ್ಮ ಆರಾಧ್ಯ ದೇವರ ಕೃಪೆಯಿಂದ ನಿಮ್ಗೆ ಉಂಟಾಗಲಿ ಅಂತ ಹೇಳಿ ಈ ಒಂದು ಸಣ್ಣ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಡಾಕ್ಟರೇಟ್ ಪದವಿ ಪಡೆದಂಥ ಗಣ್ಯರಿಗೆ ಆಶೀರ್ವಚನ ನೀಡಿದ ಗುರೂಜಿಯವರಿಗೆ ಧನ್ಯವಾದಗಳು. ನಂತರ ನರಸಿಂಹಮೂರ್ತಿ ಸಾರು ಈಗ ಒಂದು ವೇದಿಕೆಯಲ್ಲಿ ತಮ್ಮ ಅನಿಸಿಕೆ ಹಂಚ್ಕೋಬೇಕಂತ ಕೇಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟಿಂದ ಇವತ್ತು ಡಾಕ್ಟರೇಟ್ ಪುರಸ್ಕಾರ ಅಭಿನಂದನಾ ಕಾರ್ಯಕ್ರಮನ ನಮ್ಮ ಸುಧಾ ಮೇಡಮು ವ್ಯವಸ್ಥೆ ಮಾಡಿದ್ದಾರೆ. ನಾನು ನರಸಿಂಹಮೂರ್ತಿಯಿಂದ ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅದರಲ್ಲೇ ಒಬ್ಬ ಡೆವಲಪರ್ ಕೂಡ. ಹಾಗೆ ನಮ್ಮಲ್ಲಿ ಬೆಂಗಳೂರಿನಲ್ಲಿ ಒಂದು 3 ಬ್ರಾಂಚಸ್ ಇದೆ. ತುಮಕೂರಲ್ಲಿ ಒಂದು ಬ್ರಾಂಚ್ ಇದೆ, ಮೈಸೂರಲ್ಲಿ ಒಂದು ಬ್ರಾಂಚಸ್ ಇದೆ. ಸುಮಾರು 9 ಪ್ರಾಜೆಕ್ಟ್ಗಳಿದೆ. ಅದಲ್ಲದೆ ನಾನು ಮಲೇಷಿಯಾದಲ್ಲಿ ಸುವರ್ಣದಿಂದ ಒಂದು ಅವಾರ್ಡ್ನ ತಗೊಂಡೆ, ವಿಯೆಟ್ನಾಮಿಂದಲೂ ಒಂದು ಅವಾರ್ಡ್ನ ತಗೊಂಡಿದ್ದೀನಿ. ಮತ್ತು ಅದಲ್ಲದೆ ದುಬೈಲೂ ಕೂಡ ನನಗೆ ಅವಾರ್ಡ್ ಬಂದಿದೆ, ಅದು ನ್ಯೂಸ್ ಫಸ್ಟಿಂದ. ಅದಲ್ಲದೆ ರಾಜ್ ನ್ಯೂಸ್ ಇರ್ಬೋದು, ಅಥವಾ ವಿಸ್ತಾರ ಚಾನಲ್ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಮಿರ್ಚಿ ಇರ್ಬೋದು, ಸುಮಾರು ಅವಾರ್ಡ್ಗಳು ನನಗೆ ಗುರುತಿ, ನನ್ನ ಒಂದು ಸಮಾಜ ಸೇವೆಯನ್ನು ಗುರುತಿಸಿ ಕೊಟ್ಟಿದ್ದಾರೆ. ಈಗ ಇನ್ನೊಂದು ಹಾಂಗ್ಕಾಂಗಲ್ಲಿ ಕೂಡ ನನಗೆ ಒಂದು ಅವಾರ್ಡ್ ಇದೆ. ಆದರೆ ಇದೆಲ್ಲ ಯಾಕೆ ಬಂತು ಅಂದರೆ, ನಾನು ಬಿಸ್ನೆಸ್ ಮಾಡೋದ್ರಿಂದ ಬರ್ತಾ ಇಲ್ಲ, ನಾವು ಮಾಡಿದಂಥ ಸಮಾಜ ಸೇವೆಗಳು. ಇವತ್ತು ಸುಮಾರು 1000 ಮಕ್ಕಳಿಗೆ ನಾವು ಬುಕ್ಸ್ಗಳನ್ನ ಗೌರ್ಮೆಂಟ್ ಸ್ಕೂಲಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ. ಅದಲ್ಲದೆ ಯೂನಿಫಾರ್ಮ್ ಇರ್ಬೋದು, ಬ್ಲೇಸರ್ ಇರ್ಬೋದು, ಸುಮಾರು ಸ್ಕೂಲ್ಗಳಿಗೆ ನಾವು ಕೊಟ್ಟಿದ್ದೀವಿ. ಮತ್ತು ಏನು ನೆಲಮಂಗಲ ನೀವು ಬೇಕಾದ್ರೆ ಹೋಗಿ ನೋಡ್ಬೋದು, ಗೌರ್ಮೆಂಟ್ ಸ್ಕೂಲು ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕದಲ್ಲಿರೋಂಥ ಸ್ಕೂಲು, ಅಲ್ಲಿ ನಾವು ಒಂದು ಪ್ರೈವೇಟ್ಗಿಂತ ಜಾಸ್ತಿ ಚೆನ್ನಾಗೇ ಕಾಣ್ತಾ ಇದೆ ಅದು ಗೌರ್ಮೆಂಟ್ ಸ್ಕೂಲು.
ಅಷ್ಟು ಮಟ್ಟಿಗೆ ನನ್ನ ಯೂನಿಫಾರ್ಮ್ ಆಗ್ಬೋದು, ಆ ಸ್ಕೂಲ್ ಬೆಳವಣಿಗೆಗೆ ಆಗ್ಬೋದು, ಅಷ್ಟು ಕೂಡ ಸಹಕಾರಗಳನ್ನ ಕೊಟ್ಟಿದ್ದೀವಿ. ಅದಲ್ಲದೆ ಸುಮಾರು ಸಾವಿರಾರು ಗಿಡಗಳನ್ನ ನಾನು ಡೊನೇಟ್ ಆಗಿ ಕೊಟ್ಟಿದ್ದೀನಿ. ಅದಲ್ಲದೆ ಅನಾಥಾಶ್ರಮ ಇರ್ಬೋದು, ಅಥವಾ ಸಂಘ ಸಂಸ್ಥೆಗಳು ಇರ್ಬೋದು, ಅಥವಾ ಒಂದು ದೇವಸ್ಥಾನ ಕೂಡ ನಡೆಸ್ತಾ ಇದ್ದೀನಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಏನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ನಾವು ಒಂದು ಸೈಟ್ನ ಬುಕ್ ಮಾಡಬೇಕಾದ್ರೆ 2100 ರೂಪಾಯಿ ಮೆಂಬರ್ಶಿಪ್ ಅಂತ ನಾವು ತಗೋತೀವಿ. ಅದರಲ್ಲಿ 1000 ರೂಪಾಯಿಗೆ ನಾವು ಈ ಒಂದು ಸಮಾಜ ಸೇವೆನ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಾವು ಈ ಒಂದು ಸಂಸ್ಥೆಯಲ್ಲಿ ಹೆಚ್ಚಿನ ಲಾಭ ಬಂದರೆ ನಾವು ಯಾವುದೇ ಡೈರೆಕ್ಟರ್ಗಳು ನಾವು ತಗೊಳಕ್ಕಾಗಲ್ಲ. ಅದನ್ನ ಒಂದು ಸರ್ವಿಸ್ಗಾಗಿ ನಾವು ಮೀಸಲಿಡಬೇಕಾಗತ್ತೆ. ಅಂತ ಹೆಚ್ಚಿನ ಲಾಭ ಬಂದಂಥ ಪಕ್ಷದಲ್ಲಿ ಒಂದು ಫ್ರೀ ಸ್ಕೂಲ್ ಮಾಡಿ ಒಂದು ಫ್ರೀ ಎಜುಕೇಶನ್ ಮಾಡಬೇಕು ಅನ್ನೋದು ಒಂದು ಐಡಿಯಾ ಇದೆ. ಒಂದು ಹಾಸ್ಪಿಟಲ್ ಮಾಡಬೇಕು, ಮತ್ತೆ ಕಾಲೇಜು ಒಂದು ಮಾಡಿ ಒಂದು 50% ಫ್ರೀ ಎಜುಕೇಶನ್ನು, 50% ಪೇಮೆಂಟು ತಗೋಬೇಕು ಅನ್ನೋದು ಒಂದು ಐಡಿಯಾ ಕೂಡ ಇದೆ. ಯಾಕೆ ಅಂತ ಅಂದರೆ ನಮ್ಮ ಸಂಸ್ಥೆ ಇರೋರು ನಾವು ಫ್ರೀಯಾಗಿ ನಡೆಸ್ಬೋದು. ನಮ್ಮದು ಸಂಸ್ಥೆ ಅಕಸ್ಮಾತ್ ಏನು ಉಪಯೋಗ ಆದಂಥ ಪಕ್ಷದಲ್ಲಿ ಯಾವುದೋ ಒಂದು ಸ್ಕೂಲ್ ಆಗ್ಬೋದು, ಕಾಲೇಜ್ ಆಗ್ಬೋದು, ಅಥವಾ ಹಾಸ್ಪಿಟಲ್ ಆಗ್ಬೋದು, ಅದು ಸಾಲ ನಿಲ್ಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ನಾವು ಅದು 50% ಏನು ಪೇಮೆಂಟ್ ಇದೆಯೋ ಅದರಲ್ಲಿ ರನ್ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನಾವು ಸುಮಾರು ನಮ್ಮದು ದೇವನಹಳ್ಳಿಯಲ್ಲಿ 2 ಪ್ರಾಜೆಕ್ಟ್ ಇದೆ. ದೊಡ್ಡಬಳ್ಳಾಪುರ ಒಂದಿದೆ, ನೆಲಮಂಗಲ ಹತ್ರ ಓಬಳಾಪುರ ಹತ್ರ ಒಂದಿದೆ, ತುಮಕೂರಲ್ಲಿ 2 ಪ್ರಾಜೆಕ್ಟ್ ಇದೆ, ಕುಣಿಗಲ್ಲಿದೆ, ಹೆಜ್ಜಾಲ ಇದೆ, ಮೈಸೂರು ಇದೆ. ಇಷ್ಟೆಲ್ಲ ಪ್ರಾಜೆಕ್ಟ್ಗಳು ನಮ್ಮಲ್ಲಿದೆ. ಹಾಗಾಗಿ ಇವತ್ತು ನನಗೆ ಒಂದು ಡಾಕ್ಟರೇಟ್ ಬಂದಿರೋದನ್ನ ಒಬ್ಬ ಅಭಿನಂದನಾ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿರೋದು ಬಹಳ ಸಂತೋಷ ಆಯಿತು. ಹಾಗಾಗಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ಅಮ್ಮನ ಆಶ್ರಯ ಟ್ರಸ್ಟ್ ಮತ್ತೆ ಚಾರಿಟಬಲ್ ಟ್ರಸ್ಟ್ ಮತ್ತೆ ನಮ್ಮ ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಯಾಕೆಂದ್ರೆ ಏನೇ ಅವಾರ್ಡ್ ಬರ್ಬೋದು ಅಥವಾ ಡಾಕ್ಟರೇಟ್ ಬರ್ಬೋದು, ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಅದು ಕಮ್ಮಿ ಆಗಲ್ಲ, ನಿಮ್ಮ ತಲೆ ಮೇಲೆ ಹೊರೆ ಆಗುತ್ತೆ. ಅದನ್ನ ಅಷ್ಟು ಸುಲಭವಾಗಿ ಇಳಿಸ್ಕೊಳಕ್ಕಾಗಲ್ಲ. ಅದನ್ನ ಜವಾಬ್ದಾರಿಯಿಂದ ನೀವು ಮಾಡಬೇಕು ಅನ್ನೋ ಎಚ್ಚರಿಕೆಯಿಂದಲೇ ನಿಮ್ಗೆ ಅವಾರ್ಡ್ ಬರೋದು. ಹಂಗಾಗಿ ನೀವು ಇನ್ನೂ ಮುಂದಿನ ಹೆಚ್ಚಿನ ರೀತಿಯಲ್ಲಿ ನೀವು ಮಾಡ್ತಾ ಹೋಗ್ಬೇಕು ಅನ್ನೋದು ಅವರು 1-2 ಮಾತು ಹೇಳಿದ್ರು. ಒಳ್ಳೆ ಮಾತದು. ನಾವು ಅದನ್ನ ಫಾಲೋ ಮಾಡಲೇಬೇಕಾಗ್ತದೆ. ನಮ್ಗೆ ಹೆಚ್ಚಿನ ಅವಾರ್ಡ್ಗಳು ಬರ್ತಿದ್ದಂಗೆನೆ ನಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಯಾಕಂದ್ರೆ 10 ಜನ ನಮ್ಮನ್ನ ಗುರುತಿಸ್ತಾರೆ. ಯಾವುದೇ ರೀತಿ ನಾವು ಬಹಳ ಕೇರ್ಫುಲ್ ಆಗಿ ನಾವು ಕೆಲಸಗಳನ್ನ ಮಾಡಿಕೊಂಡು ಸಮಾಜ ಸೇವೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಾಗಾಗಿ ವೇದಿಕೆ ಇರತಕ್ಕಂಥ ಮತ್ತೆ ಮೇಡಮ್ ಪುಷ್ಪ ಮೇಡಮ್, ಮತ್ತೆ ಜಯಲಕ್ಷ್ಮಿ ಮೇಡಮ್, ಅಜಯ್ ಶಂಕರ್ ಅವರು ಕೂಡ ನನ್ನ ವಂದನೆಗೊಳಿಸಲು ತಿಳಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಮೇಡಮ್ಗೂ ಕೂಡ ನನ್ನ ನಮನ ತಿಳಿಸಿ ನಾನು ನಮಸ್ಕಾರ ಮಾತು ಮುಗಿಸ್ತೀನಿ. ನಮಸ್ಕಾರ. ಧನ್ಯವಾದಗಳು ಸರ್. ಜೀವನ ಅಂದರೆ ಏನು, ಸಾಮಾಜಿಕ ಸೇವೆಗಳನ್ನು ಹೇಗೆ ಮಾಡಬೇಕು, ಮತ್ತು ಜೀವನದಲ್ಲಿ ಹೇಗೆಲ್ಲ ತೊಂದರೆಗಳನ್ನು ಅನುಭವಿಸ್ಬೇಕು ಅದನ್ನೆಲ್ಲ ಸುಶ್ರಾಮವಾಗಿ ವಿವರಿಸಿದ ನರಸಿಂಹಮೂರ್ತಿ ಸರ್ಗೆ ಧನ್ಯವಾದಗಳು. ನಂತರ ಸಿನಿಮಾ ನಟಿಯಾದಂಥ ಕುಸುಮಸ್ವಾಮಿ ಮೇಡಮ್ ತಮ್ಮ ವೇದಿಕೆಯಲ್ಲಿ ತಮ್ಮ ಅನಿಸಿಕೆ ನೆನೆಸ್ಕೊಳ್ಬೇಕಂತ ಕೇಳ್ತಾ ಇದ್ದೀನಿ. ಧನ್ಯವಾದ. ಅಮ್ಮನ ಆಶ್ರಯ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಮತಿ ನನ್ನ ಪ್ರೀತಿಯ ಡಾಕ್ಟರ್ ಮೇಡಮ್ ಅವರು, ಸುಧಾರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಿರುವಂಥ ಗಣ್ಯರೇ, ಇಂದು ಡಾಕ್ಟರೇಟ್ ಪದವಿಯನ್ನು ಪಡೆದು ಅಭಿನಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ಸಾಧಕರುಗಳೇ ಹಾಗೂ ಇಲ್ಲಿ ನೆರೆದಿರುವ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಏನು ಹೇಳಬೇಕು ಅಂತಲೇ ತೋರಿಸ್ತಾ ಇಲ್ಲ ನಿಜವಾಗ್ಲೂ. ನಾನು ಇಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರಲ್ಲ ಸುಧಾ ಅವರು, ಅವರಿಗೆ ಫಸ್ಟ್ ನಾನು ಕೃತಜ್ಞತೆನ ಹೇಳ್ತೀನಿ. ಜೀವನದಲ್ಲಿ ಸಾಧನೆ ಎಲ್ಲರೂ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ, ಆದರೆ ಎಲ್ರಿಗೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಪೂರಕವಾದಂಥ ನಮಗೆ ಸಪೋರ್ಟ್ ಬೇಕು, ಮನಸ್ಥಿತಿ ಬೇಕು, ಹಾಗೂ ಅವಕಾಶ ಕೂಡ ಬೇಕಾಗುತ್ತೆ. ಆದರೆ ಇಲ್ಲಿ ನೆರೆದಿರುವಂಥ ಸಾಧಕರುಗಳು ಅದನ್ನೆಲ್ಲ ದಾಟಿ
ತಮ್ಮ ತಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಸಾಧನೆ ಮಾಡಿದ್ದಾರೆ. ಅದನ್ನು ಗುರುತಿಸಿ ಇವತ್ತು ನಮ್ಮ ಸುಧಾ ಅವರು ಅವ್ರಿಗೆ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಒಂದು ಸುಂದರ ಸಂಜೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ನಾನು ತುಂಬ ಕೃತಜ್ಞರಾಗಿದ್ದೇನೆ. ಕಾರ್ಯಕ್ರಮ ಮುಂದುವರಿಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಇನ್ನೂ ಹೆಚ್ಚಿನ ಸಾಧನೆಗಳನ್ನು ಮಾಡಿ ಇನ್ನೂ ಹೆಚ್ಚು ಹೆಚ್ಚು ಡಾಕ್ಟರೇಟ್ಗಳನ್ನ ಪಡೀರಿ ಅಂತೇಳಿ ಎಲ್ರಿಗೂ ವಿಶ್ ಮಾಡ್ತೀನಿ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಪುಷ್ಪಾ ಸ್ವಾಮಿ ಮೇಡಮ್ ಸಾಧಕರನ್ನ ಶುಭಾಶಯ ಕೋರಿ